ನಮಸ್ಕಾರ. ಇಂದು ನಾನು ನಿಮಗೆ ಹೇಳಲಿರುವ ಕತೆ ಕರ್ನಾಟಕದ ಒಂದು ಸಣ್ಣ ಸುಂದರ ಗ್ರಾಮದ್ದು, ಸೋಮನಹಳ್ಳಿ. ಅಲ್ಲೊಬ್ಬ ರೈತನಿದ್ದ. ಅವನೇ ಗಿರೀಶ್. ಅವನಿಗೆ ಒಂದು ಗುಂಪು ಜಮೀನಿತ್ತು. ಹೆಂಡತಿ ಭವಾನಿ, ಮಗ ವಿಶಾಲ್. ಅವರ ಜೀವನ ಸರಳವಾಗಿತ್ತು, ಆದರೆ ಸಂತೋಷದಿಂದ ತುಂಬಿತ್ತು. ಆದರೆ ಜೀವನವೆಂದರೆ ಯಾವಾಗಲೂ ಸಮತಟ್ಟಾದ ದಾರಿಯಲ್ಲ ಅಲ್ಲವೇ? ಕತೆ ಆರಂಭವಾಗುತ್ತದೆ ಆ ಜಮೀನಿನ ಫಲವತ್ತತೆ ಕುಸಿದಾಗ. ಸೋಮನಹಳ್ಳಿಯ ಸುತ್ತಲೂ ಹಸಿರಿನ ಹೊದಿಕೆ. ದೂರದಲ್ಲಿ ಹೊಲಗಳು, ತೆಂಗಿನ ಮರಗಳು. ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಕಡಿಮೆಯಾಗಿ ಗಾಳಿ ತಂಪಾಗಿ ಬೀಸುತ್ತಿತ್ತು. ಗಿರೀಶ ತನ್ನ ಹೊಲದ ಗಡಿಯಲ್ಲಿರುವ ಆಲದ ಮರದ ಕೆಳಗೆ ಕುಳಿತಿದ್ದ. ಅವನ ಮುಖದ ಮೇಲೆ ಚಿಂತೆಯ ರೇಖೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಅವನ ಕೈಯಲ್ಲಿ ಒಣಗಿದ ಮಣ್ಣಿನ ಗಡ್ಡೆಯಿತ್ತು. ಅದನ್ನು ನುರಿಮಾಡುತ್ತಾ ಮಣ್ಣಿನ ಪುಡಿ ಗಾಳಿಯಲ್ಲಿ ಹಾರುತ್ತಿತ್ತು. ಈ ಮಣ್ಣು ಈಗ ಮೊದಲಿನ ಹಾಗಿಲ್ಲ. ಮೊದಲು ಕೈಗೆ ಎತ್ತಿಕೊಂಡರೆ ಎಣ್ಣೆಯಂತೆ ಜಾರುತ್ತಿತ್ತು. ಈಗ ಒಣಗಿ ಗಡುಸಾಗಿ ಹೋಗಿದೆ. ಬೆಳೆಯೂ ಕಡಿಮೆಯಾಗಿದೆ. ಸಾಲ ತೀರಿಸಲು ಆಗುತ್ತಿಲ್ಲ. ವಿಶಾಲ್ನ ಶಾಲಾ ಶುಲ್ಕ ಕಟ್ಟಬೇಕು. ಏನ್ಮಾಡೋದು? ಭವಾನಿ ಏನಂತಾಳೋ? ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕು. ಅವನು ಎದ್ದು ಗುದ್ದಲಿಯನ್ನು ಭುಜಕ್ಕೆ ಹಾಕಿಕೊಂಡು ಮನೆಯ ಕಡೆಗೆ ನಡೆದ. ಮನೆಯ ಹೊಸಲಿನಲ್ಲಿ ಭವಾನಿ ಮಡಕೆಗಳನ್ನು ಜೋಡಿಸುತ್ತಿದ್ದಳು. ಅವಳು ಗಿರೀಶನ ಮುಖ ನೋಡಿ ತಕ್ಷಣ ಅವನ ಮನಸ್ಸಿನ ಚಿಂತೆಯನ್ನು ಅಡಿತುಕೊಂಡಳು. ಗಿರೀಶ್, ನೀವು ತುಂಬಾ ಯೋಚನೆ ಮಾಡ್ತಿದ್ದೀರಾ. ಏನಾಯ್ತು? ಊಟ ಮಾಡಿದಿರಾ? ಭವಾನಿ, ಊಟದ ಮಾತಲ್ಲ, ನಮ್ಮ ಜಮೀನಿನ ವಿಷಯ. ನಿನಗೆ ಗೊತ್ತೇ ಇದೆ, ಈಗ ಎಷ್ಟು ಗೊಬ್ಬರ ಹಾಕಿದ್ರೂ ಫಸಲು ಹೆಚ್ಚಾಗ್ತಿಲ್ಲ. ಹಾಗೆ ಹಾಕ್ತಾ ಹೋದ್ರೆ ಮಣ್ಣು ಇನ್ನೂ ಹಾಳಾಗುತ್ತೆ. ಆ ಜಮೀನಿಗೆ ಸ್ವಲ್ಪ ವರ್ಷ ವಿಶ್ರಾಂತಿ ಕೊಡೋಣ ಅಂತಿದ್ದೀನಿ. ಹೌದು, ಅದು ಸರಿಯಾದ ನಿರ್ಧಾರ. ಆದ್ರೆ ಆಗ ಮನೆ ಖರ್ಚು ಹೇಗೆ? ವಿಶಾಲ್ನ ಓದಿಗೆ ಹಣ ಬೇಕಲ್ಲ. ಅದೇ ನನ್ನ ತಲೆ ಕೆಡಿಸಿಕೊಂಡಿರೋದು. ನನ್ನ ಹತ್ರ ಬೇರೆ ಜಮೀನಿಲ್ಲ, ಬೇರೆ ಕೆಲಸವೂ ಕಲಿತಿಲ್ಲ. ನೀವೊಂದ್ ಕೆಲ್ಸ ಮಾಡಿ, ಗೌಡ್ರ ಮನೆಗ್ ಹೋಗಿ ಮಾತಾಡಿ. ಅವರು ನಮ್ಮೂರಿನ ದೊಡ್ಡ ಮನುಷ್ಯರು, ಆದ್ರೆ ತುಂಬಾ ಒಳ್ಳೆಯವರು. ಅವ್ರತ್ರ ಊರ ಹೊರಗೆ ಜಮೀನಿದೆ. ಅಲ್ಲಿ ಕೆಲ್ಸ ಮಾಡೋಕೆ ನಿಮ್ಗೆ ಅವಕಾಶ ಕೊಡ್ಬೋದು. ಅವರಿಗೂ ಜಮೀನ್ ನೋಡ್ಕೊಳಕ್ಕೆ ಆಳು ಬೇಕು. ಹೌದು, ನೀನು ಹೇಳಿದ್ದು ಸರಿ. ನಾಳೆ ಬೆಳಗ್ಗೆ ಗೌಡರ ಮನೆಗೆ ಹೋಗ್ತೀನಿ. ರಾತ್ರಿ ಊಟದ ಸಮಯದಲ್ಲಿ ವಿಶಾಲ್ ಓದಿನ ಪುಸ್ತಕಗಳನ್ನು ಮುಚ್ಚಿ ತಂದೆಯ ಪಕ್ಕದಲ್ಲಿ ಕುಳಿತ. ಅಪ್ಪ, ನೀವು ಯಾವಾಗ್ಲೂ ಚಿಂತೆಯಲ್ಲಿರ್ತೀರಾ. ನಾನ್ ದೊಡ್ಡವನಾದ್ಮೇಲೆ ನಿಮ್ಗೆಲ್ಲ ಸರಿ ಮಾಡ್ತೀನಿ. ನಿನ್ನ ಓದು ಮಾತ್ರ ಚೆನ್ನಾಗಿರಬೇಕು ಮಗು, ಅಷ್ಟೇ ಸಾಕು ನಮಗೆ. ನೀನು ಚೆನ್ನಾಗಿ ಓದು. ನಿಮ್ಮಪ್ಪನ ಕನಸು ನೀನು ದೊಡ್ಡ ಅಧಿಕಾರಿಯಾಗ್ಬೇಕು ಅಂತ. ಮರುದಿನ ಮುಂಜಾನೆ ಕೋಳಿ ಕೂಗಿದಾಗ್ಲೇ ಗಿರೀಶ ಎದ್ದು ಸ್ನಾನ ಮುಗಿಸಿ ಶುದ್ಧ ವಸ್ತ್ರ ಧರಿಸಿ ಗೌಡರ ಮನೆಗೆ ಹೊರಟ. ದಾರಿಯುದ್ದಕ್ಕೂ ಅವನ ಮನಸ್ಸಿನಲ್ಲಿ ಹಲವು ಆಶಂಕೆಗಳಿದ್ದವು. ಏನಾದ್ರೂ ಗೌಡರು ಒಪ್ಪದಿದ್ದರೆ ನಾನು ಹೇಗೆ ಕೇಳೋದು ಎಂದೆಲ್ಲ ಯೋಚಿಸುತ್ತಾ ಗೌಡರ ಮನೆಯ ಹೊಸಲು ತಲುಪಿದ. ಗೌಡರೇ, ನಮಸ್ಕಾರ. ಮನೆಯಲ್ಲಿದ್ದೀರಾ? ಒಳಗಿಂದ ಧ್ವನಿ. ಯಾರದು? ಓಹೋ, ಗಿರೀಶ. ಬಾ ಒಳಗೆ ಬಾ. ದಯಾನಂದ ಗೌಡರು ಎತ್ತರದ ಆಕೃತಿ, ಕೃಷ್ಣಶರ್ಮರಂತೆ ತಲೆಯಲ್ಲಿ ಪೇಟ. ಅವರು ಮುಖಮಂಟಪಕ್ಕೆ ಬಂದು ಗಿರೀಶನನ್ನು ಕುಳ್ಳಿರಿಸಿದರು. ಏನಪ್ಪ ಗಿರೀಶ, ಇಷ್ಟು ಬೆಳಗ್ಗೆ ಇಲ್ಲಿಗೆ? ಏನಾದ್ರೂ ವಿಶೇಷ ಸಮಾಚಾರ? ಗೌಡ್ರೆ, ನನ್ನ ಜಮೀನಿನ ಸ್ಥಿತಿ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಸ್ವಲ್ಪ ಸಮಯ ವಿಶ್ರಾಂತಿ ಕೊಡಬೇಕು. ಆದ್ರೆ ಮನೆಯ ಖರ್ಚು ನಿಲ್ಲಬೇಕಲ್ಲ. ಹಾಗಾಗಿ ನಿಮ್ಮ ಹತ್ರ ಏನಾದ್ರೂ ಕೆಲಸ ಸಿಕ್ಕೀತಾ ಅಂತ. ನಿಮ್ಮ ಜಮೀನಲ್ಲಿ ಕೆಲಸ ಮಾಡೋಕೆ ಆಸೆ ಇದೆ. ಇಷ್ಟೇನಾ ಸಮಸ್ಯೆ? ನಾನು ನಿನ್ನನ್ನೇ ನೆನಪು ಮಾಡ್ಕೊಳ್ತಿದ್ದೆ. ನಮ್ಮ ಊರ ಹೊರಗೆ ಒಂದು ಜಮೀನಿದೆ. ಅದು ಈಗ ಸರಿಯಾಗಿ ನೋಡ್ಕೊಳ್ಳೋಕೆ ಆಳಿಲ್ಲ. ನೀನು ಅದನ್ನು ನೋಡ್ಕೊಂಡ್ರೆ ಅಲ್ಲಿ ಏನು ಬೆಳೆದ್ರೂ ಅದು ನಿನ್ನದೇ. ನನಗ್ ಬೇಕಾಗಿದ್ದು ಜಮೀನು ಬಂಜರಾಗದಂತೆ ನೋಡ್ಕೊಳ್ಳೋದು. ಒಪ್ಪಿದ್ಯಾ? ಗೌಡ್ರೆ, ನಿಮ್ಮ ಒಳ್ಳೆಯತನಕ್ಕೆ ಏನು ಹೇಳಲಿ. ನಾಳೆಯಿಂದಲೇ ಕೆಲಸಕ್ಕೆ ಸೇರಿಕೊಳ್ತೀನಿ. ಆದ್ರೆ ಒಂದು ಎಚ್ಚರಿಕೆ. ಆ ಜಮೀನು ಸ್ವಲ್ಪ ದೂರ, ಕಾಡಿನ ಅಂಚಿನಲ್ಲಿದೆ. ಸಂಜೆ ತಡವಾಗದಂತೆ ಎಚ್ಚರಿಕೆ. ನಾನು ನೋಡ್ಕೊಳ್ತೀನಿ ಗೌಡ್ರೆ. ಗಿರೀಶ ವಂದಿಸಿ ಮನೆಗೆ ಹೊರಟಾಗ ಅವನ ಕಾಲುಗಳು ಭೂಮಿಗೆ ತಗುಲುತ್ತಿಲ್ಲವೆಂಬಂತೆ ಸಂತೋಷವಾಗಿತ್ತು. ಮನೆಗೆ ಬಂದು ಭವಾನಿಗೆ ಸುದ್ದಿ ತಿಳಿಸಿದಾಗ ಅವಳ ಮುಖದಲ್ಲೂ ಸಮಾಧಾನ ಮೂಡಿತು. ಗೌಡ್ರು ನಿಜಕ್ಕೂ ದೊಡ್ಡ ಮನ್ಸ್ ಮಾಡಿದ್ದ. ನೀವು ಜೋಪಾನವಾಗಿ ಕೆಲ್ಸ ಮಾಡಿ. ಖಂಡಿತ. ನಾಳೆಯಿಂದ ನಾನು ಊರ ಹೊರಗಿನ ಜಮೀನಿನಲ್ಲಿ ಕೆಲಸ ಆರಂಭಿಸ್ತೀನಿ.
ಮರುದಿನ ಸೂರ್ಯೋದಯಕ್ಕೂ ಮುನ್ನ ಗಿರೀಶ ಎದ್ದ. ಭವಾನಿ ಅವನಿಗೆ ಊಟದ ಡಬ್ಬ ಕಟ್ಟಿಕೊಟ್ಟಳು. ಗಿರೀಶ ಹೊರಡುವಾಗ ಹಿಂದೆ ತಿರುಗಿ ನೋಡಿದ. ಭವಾನಿ ಮನೆಯ ಹೊಸಲಲ್ಲಿ ನಿಂತು ಕೈ ಬೀಸುತ್ತಿದ್ದಳು. ಅವನಿಗೆ ಗೊತ್ತಿರಲಿಲ್ಲ ಆ ದಿನ ಅವನ ಜೀವನದಲ್ಲಿ ದೊಡ್ಡ ತಿರುವು ಬರಲಿದೆ ಎಂದು. ಜಮೀನು ಊರಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿತ್ತು. ಸುತ್ತಲೂ ದಟ್ಟ ಕಾಡು, ಹಳ್ಳ, ಗುಡ್ಡ. ಗಿರೀಶ ಅಲ್ಲಿಗೆ ತಲುಪಿದಾಗ ಮುಂಜಾನೆಯ ಮಂಜು ಇನ್ನೂ ಕರಗಿರಲಿಲ್ಲ. ಅವನು ಗುದ್ದಲಿ ಹಿಡಿದು ಕೆಲಸಕ್ಕೆ ತೊಡಗಿದ. ಮಣ್ಣನ್ನು ಅಗೆಯುತ್ತಾ, ಕಳೆ ತೆಗೆಯುತ್ತಾ, ಹೊಸ ಬೆಳೆಗೆ ಗುಂಡಿ ಮಾಡುತ್ತಾ ದಿನಕ್ಕ ಕಳೆಯಿತು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಮರದ ಮರೆಯಲ್ಲಿ ಒಬ್ಬನು ಅವನನ್ನು ಗಮನಿಸುತ್ತಿದ್ದ. ಅವನೇ ನಾಗಪ್ಪ. ನಾಗಪ್ಪನಿಗೆ ಗೌಡರ ಮೇಲೆ ವೈರವಿತ್ತು. ವರ್ಷಗಳ ಹಿಂದೆ ಗೌಡರು ಅವನನ್ನು ಜಮೀನು ವಿವಾದದಲ್ಲಿ ಸೋಲಿಸಿದ್ದರು. ಅಂದಿನಿಂದ ಅವನು ಸೇಡು ತೀರಿಸಿಕೊಳ್ಳಲು ಅವಕಾಶ ಹುಡುಕುತ್ತಿದ್ದ. ಗಿರೀಶಗೌಡರ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವನಿಗೆ ಒಂದು ದುಷ್ಟ ಯೋಚನೆ ಹೊಳೆಯಿತು. ಗೌಡನ ಮನುಷ್ಯನಿಗೆ ಏನಾದರೂ ಆದರೆ ಗೌಡನಿಗೆ ನೋವಾಗತ್ತೆ. ಅವನ ಜಮೀನಲ್ಲಿ ಕೆಲಸ ಮಾಡೋ ಈ ಗಿರೀಶ ಸಿಕ್ಕಿದ್ದಾನೆ. ನಾನಿವನಿಗೆ ಪಾಠ ಕಲಿಸ್ತೀನಿ. ನಾಗಪ್ಪ ಹಿಂದಿನ ರಾತ್ರಿಯೇ ಅಲ್ಲೊಂದು ವಿಷದ ಹಾವನ್ನು ಹಿಡಿದು ಮಣ್ಣಿನ ಮಡಕೆಯಲ್ಲಿಟ್ಟು ತಂದಿದ್ದ. ಗಿರೀಶ ಮಧ್ಯಾಹ್ನದ ಊಟಕ್ಕೆ ಕುಳಿತಾಗ ನಾಗಕ್ಕಪ್ಪ ಆ ಮಡಕೆಯನ್ನು ತೆರೆದು ಹಾವನ್ನು ಗಿರೀಶ ಕೆಲಸ ಮಾಡುತ್ತಿದ್ದ ಸ್ಥಳದ ಬಳಿ ಬಿಟ್ಟ. ಹಾವು ನಿಧಾನವಾಗಿ ಹುಲ್ಲಿನೊಳಗೆ ಜಾರಿತ್ತು. ಗಿರೀಶ ಊಟ ಮುಗಿಸಿ ಮತ್ತೆ ಕೆಲಸಕ್ಕೆ ನಿಂತ. ಸ್ವಲ್ಪ ಹೊತ್ತಿನಲ್ಲೇ ಅವನ ಕಾಲಿಗೆ ಏನೋ ಚುಚ್ಚಿದ ಅನುಭವ. ಅವನು ಕೆಳಗೆ ನೋಡಿದ. ಒಂದು ಕರಿ ನಾಗರ ಹಾವು ಪೊದೆಯೊಳಗೆ ಓಡುತ್ತಿತ್ತು. ಅಯ್ಯೋ, ಹಾವು ಕಚ್ಚಿತು. ಅವನು ಕಿರುಚಿದ. ಜೊತೆಗೆ ಅವನ ಕಾಲು ಊದಲು ಆರಂಭಿಸಿತು. ಅವನು ತತ್ತರಿಸಿ ನೆಲಕ್ಕೆ ಬಿದ್ದ. ಕೆಲವೇ ನಿಮಿಷಗಳಲ್ಲಿ ಅವನ ಮೈ ನೀಲಿ ಬಣ್ಣಕ್ಕೆ ತಿರುಗಿತು. ಪ್ರಜ್ಞೆ ತಪ್ಪಿತು. ನಾಗಪ್ಪ ಮರದ ಮರೆಯಿಂದ ನೋಡುತ್ತಿದ್ದ. ಅವನ ಮುಖದಲ್ಲಿ ದುರುದ್ದೇಶದ ನಗೆ. ಅವನು ಖಚಿತಪಡಿಸಿಕೊಂಡು ಅಲ್ಲಿಂದ ಹೊರಟು ಹೋದ. ಸಂಜೆಯಾಗುತ್ತಿತ್ತು. ಗಿರೀಶ ಪ್ರಜ್ಞಾಹೀನನಾಗಿ ಬಿದ್ದಿದ್ದ. ಮನೆಯಲ್ಲಿ ಭವಾನಿ ಕಾಯುತ್ತಿದ್ದಳು. ಸಂಜೆ 6ರಿಂದ 8, 8ರಿಂದ 10, 10ರಿಂದ ಮಧ್ಯರಾತ್ರಿ. ಗಿರೀಶ ಬರಲಿಲ್ಲ. ಅಮ್ಮ, ಅಪ್ಪ ಇನ್ನೂ ಬರ್ಲಿಲ್ವೇ? ತಂದೆ ಹೇಳಿದ್ರು ತಡವಾಗ್ಬಹುದು ಅಂತ. ಆದ್ರೆ ಇಷ್ಟು ತಡವಾಯ್ತಲ್ಲ. ನೀನ್ ಮಲಗು ಮಗು, ನಾನ್ ಕಾಯ್ತೀನಿ. ವಿಶಾಲ್ ಮಲಗಲು ಹೋದ. ಭವಾನಿ ಇಡೀ ರಾತ್ರಿ ಎಚ್ಚರವಾಗಿ ಕುಳಿತಳು. ಬೆಳಕಿನ ಜಾವ 5 ಗಂಟೆಗೆ ಅವಳಿಗೆ ಇನ್ನು ಸಹಿಸಲಿಲ್ಲ. ಅವಳು ನೇರವಾಗಿ ಗೌಡರ ಮನೆಗೆ ಓಡಿದಳು. ಬೆಳಕಿನ ಮಂಜಿನಲ್ಲಿ ಭವಾನಿ ಓಡುತ್ತಾ ಗೌಡರ ಮನೆ ಸೇರಿದಳು. ಅವಳ ಕಣ್ಣು ಕೆಂಪಗಿತ್ತು, ಉಸಿರು ನಿಲ್ಲುತ್ತಿತ್ತು. ಗೌಡ್ರೆ, ಗೌಡ್ರೆ. ಏನು ಭವಾನಿ, ಇಷ್ಟು ಬೆಳಗ್ಗೆ ಯಾಕೆ ಗಾಬರಿಯಾಗಿದ್ದೀಯಾ? ಗಿರೀಶ ನೆನ್ನೆ ನಿಮ್ಮ ಜಮೀನಿಗೆ ಕೆಲಸಕ್ಕೆ ಹೋಗಿದ್ದ. ಇನ್ನೂ ಮನೆಗ್ ಬಂದಿಲ್ಲ. ರಾತ್ರಿ ಇಡೀ ಕಾದೆ. ಏನಾದ್ರೂ ಆಗಿರ್ಬೇಕು ಗೌಡ್ರೆ. ಏನು? ಇದೇನು ಪ್ರಮಾದವಾಯ್ತು? ನೀನು ಚಿಂತೆ ಮಾಡಬೇಡ. ನಾನೇ ಈಗ ನನ್ನ ಮನುಷ್ಯನನ್ನು ಕಳಿಸ್ತೀನಿ. ಗೌಡರು ತಮ್ಮ ವಿಶ್ವಾಸಿ ಸೇವಕ ಸುಂದರನನ್ನು ಕರೆದು, ಸುಂದರ, ನೀನು ಈಗಲೇ ಊರ ಹೊರಗಿನ ಜಮೀನಿಗೆ ಹೋಗು. ಗಿರೀಶ ಎಲ್ಲಿದ್ದಾನೆಂದು ಹುಡುಕು. ಬೇಗ ಬಾ ಎಂದು ಆಜ್ಞಾಪಿಸಿದರು. ಸುಂದರ ತಕ್ಷಣ ಹೊರಟ. ಸುಮಾರು ಅರ್ಧ ಗಂಟೆಯಲ್ಲಿ ಅವನು ಜಮೀನನ್ನು ತಲುಪಿದ. ಅವನು ಸುತ್ತಲೂ ಹುಡುಕಿದ. ಗಿರೀಶ ಗುದ್ದಲಿಯ ಪಕ್ಕದಲ್ಲಿ ಪ್ರಜ್ಞಾಹೀನನಾಗಿ ಬಿದ್ದಿರುವುದು ಕಂಡಿತು. ಅಯ್ಯೋ ದೇವ್ರೆ, ಗಿರೀಶನ ಮೈಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ. ಇವನನ್ನು ಯಾವುದೋ ವಿಷದ ಹಾವು ಕಚ್ಚಿರಬೇಕು. ಬೇಗ ಗೌಡರಿಗೆ ತಿಳಿಸಬೇಕು. ಸುಂದರ ತಾನು ನೋಡಿದ್ದನ್ನು ಕಣ್ಣಾರೆ ಕಂಡಂತೆ ಗೌಡರಿಗೆ ಹೇಳಲು ಓಡಿದ. ಅವನು ಮನೆ ಸೇರುವಷ್ಟರಲ್ಲಿ ಭವಾನಿ ಮತ್ತು ಗೌಡರು ಎದುರೇ ಇದ್ದರು. ಗೌಡರೇ, ಗಿರೀಶ ಜಮೀನಿನಲ್ಲಿ ಪ್ರಜ್ಞಾಹೀನನಾಗಿ ಬಿದ್ದಿದ್ದಾನೆ. ಹಾವು ಕಚ್ಚಿರಬಹುದು. ಅವನ ಸ್ಥಿತಿ ಗಂಭೀರವಾಗಿದೆ. ಮೈಯೆಲ್ಲ ನೀಲಿಯಾಗಿದೆ. ಅಯ್ಯೋ ಗಿರೀಶ, ನನ್ಗೇನ್ ಮಾಡಕ್ ಗೊತ್ತಾಗ್ತಿಲ್ಲ. ನೀನು ಈಗಲೇ ಗುರುಗುಂಡಪ್ಪನವರ ಮನೆಗೆ ಹೋಗು. ಅವರನ್ನು ಕರೆದುಕೊಂಡು ಬಾ. ನಾವು ಅಲ್ಲಿಗೆ ಹೋಗ್ತೀವಿ. ಭವಾನಿ, ನನ್ನ ಜೊತೆ ಬಾ. ಗೌಡರು ಸ್ವತಃ ತಮ್ಮ ಬಂಡಿಯನ್ನು ತರಿಸಿ ಭವಾನಿಯನ್ನು ಕರೆದುಕೊಂಡು ಜಮೀನಿಗೆ ಹೋದರು. ಅಲ್ಲಿಗೆ ತಲುಪಿದಾಗ ಗಿರೀಶ ಅದೇ ಸ್ಥಿತಿಯಲ್ಲಿದ್ದ. ಭವಾನಿ ಅವನ ಪಕ್ಕದಲ್ಲಿ ಕುಳಿತು ಗೋಳಾಡಿದಳು. ಸ್ವಲ್ಪ ಹೊತ್ತಿನಲ್ಲಿ ಸುಂದರ ಗುರುಗುಂಡಪ್ಪನವರನ್ನು ಕರೆದುಕೊಂಡು ಬಂದ. ಇವನ ಸ್ಥಿತಿ ತುಂಬಾ ಗಂಭೀರವಾಗಿದೆ. ವಿಷವು ದೇಹದಲ್ಲಿ ಬಹಳ ಹೊತ್ತು ಇದ್ದು ಬಿಟ್ಟಿದೆ. ನಾನು ಈಗ ಔಷಧಿ ಕೊಟ್ಟಿದ್ದೇನೆ, ಆದರೆ ಇವನು ಪ್ರಗಾಢ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದ್ದಾನೆ.
ಇವನು ಎಚ್ಚರವಾಗೋದು ಯಾವಾಗ ಅಂತ ಹೇಳೋಕೆ ಆಗಲ್ಲ. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುತ್ತಿರಬೇಕು. ನಾನು 3 ದಿನಕ್ಕೊಮ್ಮೆ ಬಂದು ನೋಡ್ತೀನಿ. ನಾನು ಅವನನ್ನ ನೋಡ್ಕೊಳ್ತೀನಿ, ಸರಿಯಾಗಿ ಔಷಧಿ ಕೊಡ್ತೀನಿ. ಅವನು ಎಚ್ಚರವಾಗಿಯೇ ತೀರ್ತಾನ. ಗ್ರಾಮಸ್ಥರು ಸೇರಿ ಗಿರೀಶನನ್ನು ಎತ್ತಿಕೊಂಡು ಅವನ ಮನೆಗೆ ಸಾಗಿಸಿದರು. ಅವನನ್ನು ಹಾಸಿಗೆಯ ಮೇಲೆ ಮಲಗಿಸಿದರು. ಭವಾನಿ ಅವನ ತಲೆಯ ಬಳಿ ಕುಳಿತಳು. ವಿಶಾಲ್ ಶಾಲೆಯಿಂದ ಬಂದು ತಂದೆಯ ಸ್ಥಿತಿ ನೋಡಿ ದುಃಖಿತನಾದ. ದಿನಗಳು ಉರುಳಿದವು. ಗಿರೀಶನಿಗೆ ಎಚ್ಚರ ಬರಲಿಲ್ಲ. ವೈದ್ಯರು ಬಂದು ಔಷಧಿ ಕೊಟ್ಟು ಹೋಗುತ್ತಿದ್ದರು. ಭವಾನಿ ರಾತ್ರಿ ಹಗಲು ಎಂದು ನೋಡದೆ ಅವನ ಶುಶ್ರೂಷೆ ಮಾಡುತ್ತಿದ್ದಳು. ಆದರೆ ಮನೆಯಲ್ಲಿ ಹಣವಿರಲಿಲ್ಲ. 3 ದಿನಗಳಲ್ಲಿ ಊಟಕ್ಕೆ ತೊಂದರೆಯಾಯಿತು. ಒಂದು ಸಂಜೆ ವಿಶಾಲ್ ತಂದೆಯ ಬಳಿ ಕುಳಿತು ಭವಾನಿಯ ಬಳಿ ಬಂದ. ಅಮ್ಮ, ಅಪ್ಪ ಯಾವಾಗ ಎಚ್ಚರವಾಗ್ತಾರೆ? ಬೇಗನೆ ಎಚ್ಚರವಾಗ್ತಾರೆ ಮಗು, ನೀನ್ ಚಿಂತೆ ಮಾಡ್ಬೇಡ. ಅಮ್ಮ, ಇನ್ನು ಮನೆಯಲ್ಲಿ ಅಕ್ಕಿಯೂ ಇಲ್ಲ ಅಂತ ನನಗೆ ಗೊತ್ತು. ನಾನು ನಾಳೆಯಿಂದ ಊರಿನ ಅಂಗಡಿಯಲ್ಲಿ ಕೆಲ್ಸ ಮಾಡ್ತೀನಿ. ಓದು ಸ್ವಲ್ಪ ಬಿಟ್ಟು ಮಾರ್ಕೊಳ್ತೀನಿ. ಬೇಡ, ನಿನ್ನಪ್ಪನ ಕನಸು ನೀನು ದೊಡ್ಡ ಅಧಿಕಾರಿಯಾಗ್ಬೇಕು ಅಂತ. ಅದನ್ನು ನಾನು ಪೂರೈಸ್ತೀನಿ. ನಿನ್ನ ಓದನ್ನ ನೀನು ಮುಂದುವರಿಸು. ಈ ಮನೆಯ ಖರ್ಚು ನಾನ್ ನೋಡ್ಕೊಳ್ತೀನಿ. ಆದ್ರೆ ಅಮ್ಮ... ಇಲ್ಲ, ಇನ್ನು ಮಾತಾಡ್ಬೇಡ. ನೀನು ಓದಿಗೆ ಹೋಗು. ಮರುದಿನ ಭವಾನಿ ಮುಂಜಾನೆ ಎದ್ದು ಗಿರೀಶನಿಗೆ ಔಷಧಿ ಕೊಟ್ಟು ವಿಶಾಲ್ಗೆ ಊಟ ಮಾಡಿಸಿ ನೇರವಾಗಿ ಗೌಡರ ಮನೆಗೆ ಹೋದರು. ಗೌಡ್ರೆ ನಮಸ್ಕಾರ. ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಲು ಬಂದಿದ್ದೇನೆ. ಹೇಳು ಭವಾನಿ, ಗಿರೀಶನ ಸ್ಥಿತಿ ಹೇಗಿದೆ? ಅವ್ರಿನ್ನೂ ಎಚ್ಚರವಾಗಿಲ್ಲ. ಆದ್ರೆ ಮನೆ ಖರ್ಚು ನಿಲ್ಬೇಕಲ್ಲ. ನೀವು ಗಿರೀಶನಿಗೆ ಕೊಟ್ಟಿದ್ದ ಜಮೀನಿನಲ್ಲಿ ನಾನ್ ಕೆಲ್ಸ ಮಾಡ್ತೀನಿ. ಅದ್ರ ಲಾಭ ನಮ್ಗೆ ಸಹಾಯವಾಗುತ್ತೆ. ಭವಾನಿ, ನೀನು ಒಬ್ಬಳೇ ಆ ದೂರದ ಜಮೀನಿನಲ್ಲಿ ಕೆಲಸ ಮಾಡೋದು ಸಾಹಸವೇ ಸರಿ. ಅಷ್ಟಕ್ಕೂ ನಿನ್ನ ಮನೆಯಲ್ಲಿರೋ ಗಿರೀಶನನ್ನ ಯಾರು ನೋಡ್ಕೊಳ್ಳೋದು? ನಾನ್ ಬೆಳಿಗ್ಗೆ ಜಮೀನಿಗೆ ಹೋಗಿ ಮಧ್ಯಾಹ್ನ ಔಷಧಿ ಕೊಟ್ಟು ಸಂಜೆ ಮತ್ತೆ ಹೋಗ್ತೀನಿ. ನನಗೆ ಆಗತ್ತೆ. ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ ಭವಾನಿ. ಆದ್ರೆ ನಾನು ಒಂದು ಸಲಹೆ ಕೊಡ್ತೀನಿ. ನನ್ನ ಊರ ಒಳಗೆ ಒಂದು ತೋಟ ಇದೆ. ಅದು ನಿನ್ನ ಮನೆಗೆ ಹತ್ತಿರ. ಅದರಲ್ಲಿ ನೀನು ಕೆಲಸ ಮಾಡು. ಅದರ ಲಾಭ ನಿನ್ನದೇ. ಗಿರೀಶನನ್ನು ಸಮಯಕ್ಕೆ ಸರಿಯಾಗಿ ನೋಡ್ಕೊಳ್ಳಬಹುದು. ಗೌಡ್ರೆ, ನಿಮ್ ದಯೆಗೆ ಏನ್ ಹೇಳಿ, ನಾನ್ ಖಂಡಿತವಾಗಿ ಕೆಲ್ಸ ಮಾಡ್ತೀನಿ. ಭವಾನಿ ಅಂದಿನಿಂದ ಗೌಡರ ತೋಟದಲ್ಲಿ ಕೆಲಸ ಮಾಡಲು ಆರಂಭಿಸಿದಳು. ಅವಳು ಬೆಳಿಗ್ಗೆ ಮುಂಚೆ ಎದ್ದು ಗಿರೀಶನಿಗೆ ಔಷಧಿ ಕೊಟ್ಟು ವಿಶಾಲ್ನಿಗೆ ಊಟ ಕೊಟ್ಟು ತೋಟಕ್ಕೆ ಹೋಗುತ್ತಿದ್ದಳು. ಸಂಜೆ ಮತ್ತೆ ಬಂದು ಗಿರೀಶನನ್ನು ನೋಡಿಕೊಳ್ಳುತ್ತಿದ್ದಳು. ಅವಳ ಶ್ರಮ ನೋಡಿ ಗ್ರಾಮದ ಜನರಿಗೆ ಅಚ್ಚರಿಯಾಗುತ್ತಿತ್ತು. ಕೆಲವು ದಿನಗಳ ನಂತರ ಭವಾನಿ ಇನ್ನೂ ಹೆಚ್ಚು ಹಣ ಸಂಪಾದಿಸಲು ಊರಿನ ಕೆಲವು ಮನೆಗಳಲ್ಲಿ ಕೂಲಿ ಕೆಲಸಕ್ಕೂ ಹೋಗಲು ಆರಂಭಿಸಿದಳು. ಅವಳು ಸ್ವಚ್ಛತೆ, ಅಡುಗೆ, ಬಟ್ಟೆ ಒಗೆಯುವುದು ಎಲ್ಲಾ ಕೆಲಸ ಮಾಡುತ್ತಿದ್ದಳು. ದಿನವಿಡೀ ದುಡಿದು ಸಂಜೆ ಮನೆಗೆ ಬಂದಾಗ ಅವಳ ಕೈಕಾಲು ನೋವಿನಿಂದ ಜೊರಿಸುತ್ತಿದ್ದವು. ಆದರೆ ಅವಳು ಎಂದೂ ದೂರುತ್ತಿರಲಿಲ್ಲ. ಹೀಗೆ ತಿಂಗಳುಗಳು ಕಳೆದವು. ಭವಾನಿಯ ಶ್ರಮದಿಂದ ಮನೆಯ ಖರ್ಚು ನಡೆಯಿತು. ವಿಶಾಲ್ನ ಓದು ಸುಗಮವಾಗಿ ಸಾಗಿತ್ತು. ಗೌಡರ ತೋಟದಲ್ಲೂ ಒಳ್ಳೆ ಫಸಲು ಬಂದಿತ್ತು. ಗ್ರಾಮದ ಜನರು ಭವಾನಿಯನ್ನು ಸಾಹಸಿ ಭವಾನಿ ಎಂದು ಕರೆಯಲು ಆರಂಭಿಸಿದರು. ಒಂದು ದಿನ ಭವಾನಿ ಗೌಡರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಎದುರಿನಿಂದ ಒಬ್ಬ ಅಪರಿಚಿತ ವ್ಯಕ್ತಿ ಬರುತ್ತಿದ್ದ. ಅವನು ತೋಟದ ಬೇಲಿ ದಾಟಿ ಒಳಗೆ ಬರಲು ಯತ್ನಿಸಿದ. ಭವಾನಿ ಅವನನ್ನು ಗುರುತಿಸಿದಳು. ಅವನೇ ನಾಗಪ್ಪ. ಅವನನ್ನು ಊರಿನಿಂದ ಹೊರಹಾಕಲಾಗಿತ್ತು ಎಂದು ಕೇಳಿದ್ದಳು. ನಾಗಪ್ಪ, ನಿನಗಿಲ್ಲಿ ಏನ್ ಕೆಲ್ಸ? ಗೌಡರ ತೋಟ ಇದು, ಹೊರಗ್ ಹೋಗೋ. ಓಹೋ, ಗೌಡರ ಮನೆಯ ಕೆಲಸಗಾರ್ತಿಯೇ? ನಿನ್ನ ಗಂಡನಿಗೆ ಆಗಿದ್ದು ಗೊತ್ತಾ? ಅದು ನಾನೇ ಮಾಡಿದ್ದು. ಆ ಜಮೀನಿನಲ್ಲಿ ನಾನೇ ವಿಷದ ಹಾವನ್ನು ಬಿಟ್ಟಿದ್ದು, ಗೌಡನ ಸೇಡು ತೀರಿಸ್ಕೊಳ್ಳೋಕ್ಕೆ. ಅವನು ನನ್ನನ್ನು ಊರಿಂದ ಹೊರಹಾಕಿಸಿದ. ಈಗ ನೋಡು, ಅವನ ಜಮೀನಿನ ಕೆಲಸಗಾರನೇ ಬಲಿಯಾದ. ನೀನೇ ಆ ಪಾಪ ಮಾಡಿದ್ದು. ನಿನ್ ವಿರುದ್ಧ ನಾನ್ ಗೌಡ್ರಿಗೆ ಹೇಳ್ತೀನಿ. ನಿನಗೆ ಶಿಕ್ಷೆ ಆಗುತ್ತ. ಹೇಳು, ಆದರೆ ನೆನಪಿರ್ಲಿ, ನಿನ್ನ ಮಗ ಓದುತ್ತಾನೆ ಅಲ್ವಾ? ಅವನ ಓದಿಗೆ ಅಡ್ಡಿ ಮಾಡುವುದು ನನಗೆ ಸುಲಭ. ಅವನು ಶಾಲೆಗೆ ಹೋಗೋ ದಾರಿಯಲ್ಲಿ ಏನಾದರೂ ಆಗ್ಬೋದು. ನೀನು ಸುಮ್ಮನಿದ್ರೆ ಒಳ್ಳೆಯದು. ನಾನಿಲ್ಲಿ ಏನೂ ಮಾಡಿಲ್ಲ ಅಂತ ನೆನಪು ಮಾಡ್ಕೊ. ನಾಗಪ್ಪ ಬೆದರಿಕೆಯೊಡ್ಡಿ ಅಲ್ಲಿಂದ ಹೊರಟು ಹೋದ. ಭವಾನಿಯ ಕೈ ನಡುಗುತ್ತಿತ್ತು. ಆದರೆ ಅವಳು ಧೈರ್ಯ ತೆಗೆದುಕೊಂಡು ಕೆಲಸ ಮುಗಿಸಿ ನೇರವಾಗಿ ಗೌಡರ ಮನೆಗೆ ಹೋದಳು. ಅಲ್ಲಿ ಗೌಡರಿಗೆ ಎಲ್ಲವನ್ನೂ ವಿವರವಾಗಿ ಹೇಳಿದಳು. ಈ ನಾಗಪ್ಪನಿಗೆ ನಾನು ಪಾಠ ಕಲಿಸ್ತೀನಿ. ಅವನು ನಮ್ಮ ಊರಿನಲ್ಲಿ ಮಾತ್ರವಲ್ಲ,
ಈ ತಾಲೂಕಿನಲ್ಲೇ ಇರೋಕೆ ಬಿಡಲ್ಲ. ಸುಂದರ, ನೀನು ಈಗಲೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡು. ಇವನು ಗಿರೀಶನಿಗೆ ಹಾವನ್ನು ಬಿಟ್ಟಿದ್ದು, ಈಗ ಬೆದರಿಕೆ ಹಾಕಿದ್ದು, ಎರಡಕ್ಕೂ ಕೇಸು ದಾಖಲಾಗಲಿ. ಸುಂದರ ಠಾಣೆಗೆ ಹೋದ. ಪೊಲೀಸರು ನಾಗಪ್ಪನನ್ನು ಹುಡುಕಲು ಆರಂಭಿಸಿದರು. ಆದರೆ ನಾಗಪ್ಪ ಅದಾಗಲೇ ಊರು ಬಿಟ್ಟು ಓಡಿಹೋಗಿದ್ದ. ಅವನು ಮತ್ತೆ ರಹಸ್ಯವಾಗಿ ಬರುವ ಸಾಧ್ಯತೆ ಇತ್ತು. ಭವಾನಿ ಮನೆಗೆ ಬಂದು ವಿಶಾಲ್ನನ್ನು ಎಚ್ಚರಿಕೆಯಿಂದ ಶಾಲೆಗೆ ಕಳುಹಿಸಲು ನಿರ್ಧರಿಸಿದಳು. ಅವಳು ಅವನ ಜೊತೆಯಲ್ಲೇ ಶಾಲೆಯವರೆಗೂ ಹೋಗಿ ಬರಲು ಆರಂಭಿಸಿದಳು. ಸುಮಾರು 6 ತಿಂಗಳುಗಳ ನಂತರ ಒಂದು ದಿನ ಸಂಜೆ ಭವಾನಿ ಗಿರೀಶನಿಗೆ ಔಷಧಿ ಕೊಡುತ್ತಿದ್ದಾಗ ಅವನ ಬೆರಳುಗಳು ಸ್ವಲ್ಪ ಚಲಿಸಿದವು. ಭವಾನಿಗೆ ಮೊದಲು ನಂಬಿಕೆಯಾಗಲಿಲ್ಲ. ಅವಳು ಹತ್ತಿರ ಕುಳಿತು ಗಮನಿಸಿದಳು. ಗಿರೀಶನ ಕಣ್ಣು ರೆಪ್ಪೆಗಳು ಅಲುಗಾಡಿದವು. ಗಿರೀಶ್, ಗಿರೀಶ್, ನೀ ಕೇಳ್ತಿದ್ದೀರಾ? ಭವಾನಿ, ನಾನು ಎಲ್ಲಿದ್ದೀನಿ? ಎಷ್ಟು ದಿನ ಆಯ್ತು? ಗಿರೀಶ, ನಿನಗೆ ಎಚ್ಚರವಾಯ್ತಾ? ದೇವ್ರೇ ನಿನ್ನನ್ ಕಾಪಾಡಿದೆ. ನೀನ್ ತುಂಬಾ ದಿನ ಪ್ರಜ್ಞಾಹೀನನಾಗಿದ್ದೆ. 6 ತಿಂಗಳು ಕಳೆದು ಹೋಯ್ತು. 6 ತಿಂಗಳ? ನೀನು ಒಬ್ಬಳೇ ಎಲ್ಲ ನಿಭಾಯಿಸಿದೀಯಾ? ಚಿಂತೆ ಬೇಡ, ಎಲ್ಲ ಸರಿಯಾಗಿದೆ. ವಿಶಾಲ್ ಚೆನ್ನಾಗಿ ಓದ್ತಿದ್ದಾನೆ. ಗೌಡ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಅವರ ತೋಟದಲ್ಲಿ ಕೆಲಸ ಮಾಡ್ತಿದ್ದೀನಿ. ಮನೆ ಖರ್ಚು ನಡೀತಿದ. ಗಿರೀಶನ ಕಣ್ಣಲ್ಲಿ ನೀರು ತುಂಬಿತ್ತು. ಭವಾನಿ, ನಿನ್ನ ತ್ಯಾಗಕ್ಕೆ ನಾನು ಸಾಲುತ್ತೇನಾ? ನೀನು ಇಷ್ಟು ದಿನ ಒಬ್ಬಳೇ ಕಷ್ಟಪಟ್ಟೆ. ನಾನು ಈಗ ಎದ್ದೇಳ್ತೀನಿ. ನಿನ್ನ ಜೊತೆಗೂಡಿ ಈ ಕುಟುಂಬವನ್ನು ಮುನ್ನಡೆಸ್ತೀನಿ. ಗುರುಗುಂಡಪ್ಪನವರು ಬಂದು ಗಿರೀಶನನ್ನು ಪರೀಕ್ಷಿಸಿದರು. ಅವನಿಗೆ ಈಗ ಅಪಾಯವಿಲ್ಲ ಎಂದು ಹೇಳಿದರು. ಆದರೆ ಸಂಪೂರ್ಣ ಗುಣಮುಖನಾಗಲು ಇನ್ನೂ ಕೆಲವು ತಿಂಗಳು ಬೇಕು ಎಂದರು. ಗಿರೀಶ ನಿಧಾನವಾಗಿ ನಡೆಯಲು, ಕೈಕಾಲು ಚಲಿಸಲು ಆರಂಭಿಸಿದ. ಭವಾನಿಯ ಸಹಾಯದಿಂದ ಅವನು ದಿನೇ ದಿನೇ ಚೇತರಿಸಿಕೊಂಡ. ಒಂದು ದಿನ ಗಿರೀಶ ಗೌಡರ ಮನೆಗೆ ಹೋಗಿ ಅವರಿಗೆ ಧನ್ಯವಾದ ಅರ್ಪಿಸಿದ. ಗೌಡರು ಅವನನ್ನು ಆಶೀರ್ವದಿಸಿದರು. ನೀನು ಎಚ್ಚರವಾದೆ ಅಂದ್ರೆ ನನಗೆ ತುಂಬಾ ಸಂತೋಷ. ನಿನ್ನ ಪತ್ನಿಯ ಶ್ರಮ ಅಪಾರವಾದದ್ದು. ನೀವಿಬ್ಬರೂ ಸೇರಿ ಈಗ ಮುಂದುವರಿಯಿರಿ. ಗೌಡರೆ, ನಿಮ್ಮ ಋಣ ನಾನೆಂದೂ ಮರೆಯಲ್ಲ. ನಾನು ಈಗ ನಿಮ್ಮ ತೋಟದಲ್ಲೇ ಕೆಲಸ ಮಾಡ್ತೀನಿ. ಭವಾನಿ ಜೊತೆಗೆ ನಾವಿಬ್ಬರೂ ದುಡಿದು ನಮ್ಮ ಜಮೀನನ್ನು ಪುನಶ್ಚೇತನಗೊಳಿಸ್ತೀವಿ. 1 ವರ್ಷ ಕಳೆಯಿತು. ಗಿರೀಶ ಮತ್ತು ಭವಾನಿ ಇಬ್ಬರು ಗೌಡರ ತೋಟದಲ್ಲಿ ಮತ್ತು ಸ್ವಂತ ಜಮೀನಿನಲ್ಲಿ ಶ್ರಮಿಸಿದರು. ಅವರ ಜಮೀನಿಗೆ ವಿಶ್ರಾಂತಿ ಸಿಕ್ಕಿದ್ದರಿಂದ ಅದು ಮತ್ತೆ ಫಲವತ್ತಾಗಿತ್ತು. ಒಳ್ಳೆ ಫಸಲು ಬಂದಿತ್ತು. ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸಿತ್ತು. ವಿಶಾಲ್ ಈಗ ಹೈಸ್ಕೂಲಿನಲ್ಲಿ ಉತ್ತಮ ಅಂಕಗಳಿಂದ ತೇರ್ಗಡೆಯಾಗಿ ನಗರದಲ್ಲಿ ಕಾಲೇಜು ಸೇರಿದ್ದ. ಅವನು ಕಠಿಣ ಪರಿಶ್ರಮದಿಂದ ಓದಿ ಒಂದು ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದ. ಅವನು ಜಿಲ್ಲಾ ಮಟ್ಟದ ಅಧಿಕಾರಿಯಾದನು. ಈ ಕಥೆಯಿಂದ ನಮಗೆ ಸಿಗುವ ಪಾಠವೆಂದರೆ, ಜೀವನದಲ್ಲಿ ಕಷ್ಟಗಳು ಬಂದಾಗ ಧೈರ್ಯ ಕಳೆದುಕೊಳ್ಳಬಾರದು. ಪ್ರೀತಿ ಮತ್ತು ಶ್ರಮವಿದ್ದರೆ ಯಾವುದೇ ಅಡ್ಡಿಯನ್ನು ದಾಟಬಹುದು. ಒಬ್ಬ ತಾಯಿಯ ತ್ಯಾಗಕ್ಕೆ ಸಾಟಿಯಿಲ್ಲ ಮತ್ತು ಒಗ್ಗಟ್ಟು ಎಂಬುದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲದು.